ಆಕ್ಚುಲಿ ಇಲ್ಲಿಂದ ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟು. ಇನ್ನು ಬೆಳಕಂತಿದೀವ ಬಿಟ್ಟು ಬಂದಿರಬೇಕು. ತಿಗಾಲ ಹೊರದೋಗತ್ತೀವಿ ಸಿದ್ಧ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗು. ಇವನೊಂದು ಗ್ಯಾರಂಟಿ ಹರಿದೋಗತ್ತೆ ನೋಡು. ನೀನು ಅವ್ರು ಸುಂಬಿರ್ತಿರ್ಲ ಬೋಳೆ ಮಗ ನಿಂತ ವ್ಯೂವರೇ. ಹ್ಞೂ ಸ್ವರ್ಗಕ್ಕೆ ಬಂದಾಗ ಆಗತ್ತೆ. ಒಮ್ಮೆ ಸ್ವರ್ಗಕ್ಕೆ ಮೂರೇ ಅಡಿ. तो दोस्तों स्वागत है एक और नया ब्लॉग में आपको ए ಹಿಂದಿ ಅಲ್ಲ ಕನ್ನಡ ಇದೆ ಬ್ಲಾಗು. ಬಟ್ ಹಿಂದಿ ಒಳಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ, ಯಾವುದಕ್ಕೂ ಒಂದು ಚೇಂಜ್ ಇರಲಿ ಅಂತ. ಅದ್ರ ಸಲುವಾಗಿ ಇವತ್ತು ಹೊಂಟಿದ್ದೀವಿ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ನಮ್ಮದು 9 ಗಂಟೆ ಮೇಲೆ. ಬಟ್ ನಾವು ಇಲ್ಲಿಂದ ಅಲ್ಲಿ ಕುದುರೆಮುಖಕ್ಕೆ ಹೋಗಬೇಕು. ನಾವಿರೋದು ಈಗ ಹೊರನಾಡು ರೂಮ್ ಮಾಡಿದ್ದೀವಿ. ಈಗ ಎದ್ದಿದ್ದೀವಿ. ಬಸ್ ಇರೋದು 6 ಗಂಟೆಗೆ. 10-15 ನಿಮಿಷ ಮುಂಚೆನೇ ಇರ್ಬೇಕು ನಾವಲ್ಲಿ. ಅದರ ಸಲುವಾಗಿ ಈಗ ಜಲ್ದಿ ಎದ್ದು ಎಲ್ಲ ಥರ ರೆಡಿ ಆಗಿದ್ದೀವಿ. ನಾನು ಪ್ರವೀಣಾನು ರೆಡಿ ಆಗಿದ್ದೀವಿ. ಮೊದಲು ಉಲ್ಲಾಸ್ ರೆಡಿ ಆಗ್ತಾವನೆ. ಬ್ಯಾಗ್ ಪ್ಯಾಕು ಎಲ್ಲ ಥರನೂ ಫುಲ್ ಕ್ಲೀನ್ ಅದ ನಮ್ದು. ಈಗ ಪೂರ್ತಿ ಜಸ್ಟ್ ರೆಡಿ ಆಗಿನಿ. ಮ್ಯಾಲಿಂದ ಕೆಳಗಿಂತ ನಾನು ಪೂರ್ತಿ ರೆಡಿ ಆಗಿದ್ದೀನಿ. ಹೊಸ ಟ್ರೆಕ್ಕಿಂಗ್ ಶೂನು ತೊಗೊಂಡಿದ್ದೀನಿ. ಫುಲ್ಲು ಟ್ರೆಕ್ಕಿಂಗ್ ಸಲುವಾಗಿ ಅಂತ ತೊಗೊಂಡಿದ್ದು. ಪೂರ್ತಿ ಈ ಸಾರಿ ಬಂಪರ್ ಟ್ರೆಕ್ಕಿಂಗ್ ಹೊಡಿಯೋದದ. ಆಮೇಲೆ ಗೋಪ್ರೋ ಹೆಡ್ಬ್ಯಾಂಡ್ ಟೈಪ್ ಯೂಸ್ ಮಾಡ್ಬೇಕಂತ ಮಾಡಿದ್ದೀನಿ. ಹಾಕೊಂಡು ಅಲ್ಲೇನೋ ಮಾಡೋಂಗೆ ಥರ ನೋಡ್ತೀನಿ. ಅದಕ್ಕೂ ಮಳೆ ಒಂದು ಬರ್ದಿದ್ರೆ ಸಾಕು. ಮಳೆ ಒಳಗೆ ಮತ್ತೆ ಹೊಯ್ಕೋದು ಹೋಗುತ್ತೆ. ಮತ್ತು ನಾ ಮಳೆ ಒಳಗೆ ಅದು ಇದನ್ನ ಹಾಕಿದ್ನಂದ್ರೆ ಅದಕ್ಕೆ ರೇನ್ ಪ್ರೊಟೆಕ್ಟಿಂಗ್ ಕೇಸ್ ಆಗಿದ್ನಂದ್ರೆ ಮತ್ತು ಸರಿಯಾಗಿ ಮಾತಾಡಿದ್ದೆ ಏನೂ ಕೇಳಿಸಲ್ಲ. ಆಮೇಲೆ ಮೊಬೈಲ್ನಾಗ ಯಾಕಂದ್ರೆ ಒಂದು ಮೈಕ್ ಒಂದಿಲ್ಲ, ಅದಕ್ಕೆ ಅದೇ ಪ್ರಾಬ್ಲಮ್. ಇದ್ದಿದ್ರಂದ್ರೆ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಬಟ್ ಇರಲಿ, ಟ್ರೈ ಮಾಡಿ. ಯಾವುದಕ್ಕೂ ಬ್ಲಾಗ್ ಸಲುವಾಗಿ ಇಷ್ಟು ಮಾಡೋಕ್ಕಾಗಲ್ಲ. ನಾವು ನಿಮ್ಮ ಸಲುವಾಗಿ, ಬ್ಲಾಗ್ ಸಲುವಾಗಿ, ನಮ್ಮ ಸಲುವಾಗಿ, ಎಲ್ಲರ ಸಲುವಾಗಿ ಅಂತ ಹೇಳ್ಕೊರಿ ಯಾವುದಕ್ಕೂ. ಸೊ ಅಲ್ಲಿವರೆಗೂ ನೋಡ್ತೀರಿ. ಮತ್ತು ನಾವು ಹಿಂದ್ಗಡೆ ಬ್ಲಾಗ್ಸು ನಿನ್ನೆ ಹೋಗಿದ್ದು ಎಲ್ಲ ಥರನೂ ಬ್ಲಾಗು ಅಪ್ಲೋಡ್ ಆಗಿದ್ದಾವೆ, ಅವನು ನೋಡಿರಿ. ಸೊ ಡೈರೆಕ್ಟ್ ಸಿಗೋನು. ಇನ್ನು ಸೆಂಟ್ರ್ನಾಗ ಅದು ಬಸ್ಸಿಂದ ಅದು ಬಂದ್ರೂ ಹೇಳೋಣ, ಅದ್ರಾಗೇನು ಪ್ರಾಬ್ಲಮ್ ಇಲ್ಲ. ಸೊ ಒಂದು ವೇಳೆ ಅಲ್ಲಿ ಆಗಲಿಲ್ಲ ಅಂದರೆ ಡೈರೆಕ್ಟ್ ಒಮ್ಮೆ ಟ್ರೆಕ್ಕಿಂಗ್ ಫೀಲ್ಡಲ್ಲಿ ಸಿಗೋನು. ಹುರ್ಕೊಂಬಿಟ್ಟವನೇ, ಯಾಕಂದರೆ ಇಂಟ್ರೋದಲ್ಲಿ ಅವನು ಬಂದಿಲ್ಲಂತೆ. ಅವನು ಬಿಟ್ಟ ಮಾಡಿದ್ದೀನಂತ ಬೈಕೋತಾವನೆ ಅವಾಗಿಂದ. ನೀನು ಬೆಳಕಂತಿದ್ಯಪ್ಪ. ನೀನು ಬೆಳಗ್ಗೆ ಬೆಳಕಂತಿದ್ಯಪ್ಪ. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸ್ ಅಲ್ಲ ಮಂಜ, ಸುಮ್ಮನಿರು. ಬಸ್ ಅಂತ ಮಿಸ್ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಬರೋದು ಇವತ್ತು ಯಾಕೋ ಲೇಟ್ ಆಗೈತೆ ಅಂತ. ಅದರ ಸಲುವಾಗಿ ಬಂದ ಕೂಡಲೇ ಮೊದಲು ಬಸ್ಸಿಗೆ ಹತ್ಬಿಟ್ಟು ಆಮೇಲೆ ನಮಗೆ ವಾಚ್ ಒಂದು ಹುಡ್ಕಾಗ್ತಾನೆ. ಇಂಥ ಟೈಮಲ್ಲಿ ಎಲ್ಲ ಥರ ನೆನಪಾಗುತ್ತೆ. ಹಂಗೆ ಬಿಟ್ಟು ಬಂದಿರಬೇಕು. ತಿಗಾಲ ಹೊರದೋಗತ್ತೀವಿ ಸಿದ್ಧ ಒಂದು. ಆ್ಯಕ್ಚುಲಿ ನಾನು ವಾಚ್ ಹಾಕೊಂಡಿಲ್ಲ. ವಾಚ್ ಹಾಕೋದು ಹಿಡ್ಕೋರು. ನಾನು ವಾಚ್ ಹಾಕೋದು ಬ್ಲ್ಯಾಕ್ ಕಲರ್ದ, ವೈಟ್ ಕಲರ್ದ. ಸೋ ಅವಾಗಿಂದ ಹೊಡ್ಯಾತಾನೆ ಅವನು. ಇದನ್ನ ತರಕ್ಕೆ ಹೋಗೋನೆ. ಅಣ್ಣ ವಾಚ್ ಬಿಟ್ಟು ಬಂದವನೆ. ವಾಚ್ ತರಕ್ಕೆ ಹೋಗೋನೆ. ಅಂತೂ ಬೆಳಕು ಹರಿತು. ಟೈಮು 6 ಗಂಟೆ 5 ನಿಮಿಷ ಅದ. ಬಸ್ ಬರುತ್ತೆ. ಅದು ಕಾರ್ಕಳ ಬಸ್ ಅಂತೆ. ಸಾರಿ, ನಾನು ಆವಾಗಲೇ ಕಾರ್ಲೆ ಏನೋ ಅಂದೆ. ಪಾರ್ಲೆ ಬಟ್ ಯಾವುದೋ ಒಂದು. ಸೊ ಗೈಸ್, ನೀವೇನು ಮಾಡ್ರಿ ಅಂದ್ರೆ ಅಲ್ಲಿವರೆಗೂ ದಡ ವಿಡಿಯೋಸ್ ನಮಗೆ ಇಷ್ಟ ಆಗಕತ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಸ್ವಲ್ಪ ನಮ್ಮದು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ತೋರಿಸ್ರಿ. ನಮ್ಮದು ಫ್ಯಾಮಿಲಿ ಫ್ರೆಂಡ್ ಇನ್ನೂ ಇರ್ತಾವೆ, ಬೇರೆ ಏನಿಲ್ಲ. ಇಂಥದ್ದು ಏನಿರಲ್ಲ. ಅಲ್ಲಿ ಇಲ್ಲಿ ಒಂದು ಅಂಥ ಮಾತು ಬರ್ತಾವೆ. ಅದ್ರ ಪ್ರಾಬ್ಲಮ್ ಇಲ್ಲ. ಇಲ್ಲ ಬೀಪ್ ಹೊಡೆದಾಕ್ತೇನೆ ನಾನು. ಬೀಪ್ ಹೊಡಿಯೋಣ, ಇಲ್ಲ ಕಟ್ ಮಾಡಿಯೋಣ. ಕಟ್ ಮಾಡೋದ್ರೊಳಗೆ ಏಕನ ಬರೋಣ, ಟೆನ್ಷನ್ ತಗೋಬೇಡ್ರಿ. ಪಕ್ಕದಲ್ಲೇ ಮುಸ್ಲಿಮ್ಸ್ ಬೇರೆ ಇದ್ರಲ್ಲ, ಅದಕ್ಕೆ. ಸರಿನಾ? ನೀವು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ? ನನ್ನ 2 ಕಾಲುಗಳು ಕೈ ಕೊಟ್ಟು 2 ವರ್ಷ ಆಯ್ತು. ಎದ್ದು ಓಡಾಡೋಕ್ಕಾಗ್ತಿಲ್ಲ. ಸ್ಪೈನಲ್ ಕಾರ್ಡ್ ಫೇಲ್ಯೂರ್ ಆಗಿ ಕಾಲುಗಳು ಶಕ್ತಿ ಕಳ್ಕೊಂಡಿವೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗು. ಅದರ ಫಸ್ಟ್ ಟೈಮ್ ಅಲ್ಲ.
ಎಷ್ಟು ಕಿಲೋಮೀಟರ್ ನಡೀತೀವಿ ದೇವರಾಣಗೂ ನಮಗಂತೂ ಗೊತ್ತಿಲ್ಲ. ಇವನದು ಗ್ಯಾರಂಟಿ ಹರಿದೋಗುತ್ತೆ ನೋಡು ಅಂತ. ಫಸ್ಟ್ ಟೈಮ್ ಅದು 14 ಕಿಲೋಮೀಟರ್ ಟ್ರೆಕ್ಕಿಂಗು. ನನಗಂತೂ ರೂಢಿ ಅದ. ನಾ ತ್ರೀ ಟೈಮ್ ಟ್ರೆಕ್ಕಿಂಗ್ ಹೋಗ್ಯಾನ, 2 to 3 times ಅಷ್ಟು ನೆನಪಿಲ್ಲ, ಬಟ್ ಹೋಗೇನಿ. ಬಟ್ ಟ್ರೆಕ್ಕಿಂಗ್ ಮಾಡೋಲ್ಲಿ ಸಿಗುವಂಥ ಮಜಾ ಇನ್ನೆಲ್ಲಿ ಸಿಗಲ್ಲ. ಏನ ರೀಚ್ ಆಗಿದ್ದೀವಿ ಬಂದಿಲ್ಲಿ. ಇಲ್ಲಿ ಫಾರ್ಮ್ ಫಿಲ್ ಮಾಡಿ ಬ್ಯಾಗ್ ಅದು ಏನು ಒಯ್ಯಲ್ಲ, ಅಷ್ಟೇ ಬ್ಯಾಗ್ ಇಟ್ಟು ಹೋಗ್ತೀವಿ. ಒಂದು ಬ್ಯಾಗ್ ಒಯ್ತೀವಿ ಅಷ್ಟೇ, ಯಾವುದಕ್ಕೂ ಇದ್ರ ಸಲುವಾಗಿ ಅಷ್ಟ. ನಾಯಿಗಳು ಹೋದ್ರ ಅಥವಾ ಯಾಕೆ ನನ್ನ ಸಲುವಾಗಿ ಅನ್ಸುತ್ತೆ, ಏನು ಹೇಳಕ್ ಬರಲ್ಲ ಈಗ. ಸೊ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಮೇರೆ ಪಾಸ್. ಸೊ ಇಲ್ಲಿಂದ ಹೋಗ್ತಿದ್ದೀವಿ. ಆ ಫಾರಮ್ ಫಿಲ್ ಮಾಡ್ತಾನೆ. ಫಾರಮ್ ಫಿಲ್ ಮಾಡಿಬಿಟ್ಟು ಆ್ಯಕ್ಚುಲಿ ಮೂರು ಜನ ತುಂಬ ಹೆಚ್ಚಿಗೆ ಆಗುತ್ತಲ್ಲ, ಒಂದಿಬ್ರು ನಮ್ಮ ಜೊತೆ ಕಂಬೈನ್ ಆದರು. ಕಂಬೈನ್ ಆಗಿ ಎಲ್ಲಿಂದ ಹೋಗ್ತೀವಿ. ಬಟ್ ನೋಡೋಣ, ಕ್ಯಾಬ್ ಮಾಡಬೇಕು. ಕ್ಯಾಬ್ ಮಾಡಿ ಇಲ್ಲೇ ಸ್ವಲ್ಪ ತಿನ್ಕೋಬೇಕಾಗುತ್ತೆ. ತಿಂದುಬಿಟ್ಟು ಆಮೇಲೆ ಬ್ಯಾಗ್ ಅಂತೂ ಒಯ್ಯೋದಿಲ್ಲ, ಕೆಟ್ಟು ಆ್ಯಕ್ಚುಲಿ ವಜನ್ ಅದ ಬ್ಯಾಗ, ಏನು ಮಾಡೋ ಬರಲ್ಲ. ಸೊ ನೀನು ಅವ್ರು ಸುಂಬಿರ್ತಿರಲ್ಲ ಬೋಳೆ ಮಗ, ನಾನು ಕೆಟ್ಟು ಓದಿರ್ತಾವಂತೆ ನಾನು ತಲೆನೂ ಸೊಳೆ ಮೂನು ಅದಕ್ಕೆ. ಅದೇ ಅನ್ಕೊಂಡೆ ನಾನು. ಫಿಲ್ ಮಾಡೋ ಜಲ್ದಿ. ಡಾಬರ್ ಮ್ಯಾನ್ ಇಲ್ಲಿ ಇಟ್ಟಿದ್ದಾವ ನೋಡು. ನಾ ಎಷ್ಟಿದಾವ? 1 2 3 4, ಇದೊಂದು 5, ಇದು 6. 2 ಕಟ್ಟ್ಯಾರು, 2 ಅಲ್ಲ 4 ಕಟ್ಟ್ಯಾರು, 1 ಬಿಟ್ಟವ್ರು ಅಷ್ಟೇ. ಕಮಲದಲ್ಲಿ ಸ್ವಪ್ನಕಾಲಿ ರಾಣಿ ಮುಖರ್ಜಿ. ಇಲ್ಲಿ ಟಿಫನ್ ಬರುತ್ತೆ. ಸೌಂಡ್ ಸರಿಯಾಗಿ ಕೇಳಿಸೋದಂತ ಡೌಟ ನಂಗೆ ಉಲ್ಲಸ್. ಬಟ್ ವಿಡಿಯೋ ತೋರಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಹೆಂಗೆ ಕಾಣಿಸ್ತಿದೆ ನೋಡು ಮೇಲ್ಗಡೆ. ಆದ್ರೆ ಚೆನ್ನಾಗಿದೆ ವಿಡಿಯೋ ಅಂದ್ರೆ ಸರಿಯಾಗಿ ಬರುತ್ತೆ, ಮಸ್ತ್ ಬರುತ್ತಲ್ಲ, ಕ್ಲಾರಿಟಿ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ. ಕರೀನ ಏನೇನ ಪ್ರವೀಣ ಸ್ಟಾರ್ಟ್ ಮಾಡ್ಕೊಂಡವನೇ ತೋರ್ಸೋಗಿಂತ ಮುಂಚೆ ಜಲ್ದಿ ತಿಂದು ರೆಡಿಯಾಗಿ ಹೋಯ್ತಾ ಇರಬೇಕು. ಮಿಸ್ ಆಯ್ತು, ಇನ್ನೊಂದು ಸರಿ ಹಾಯ್ ಮಾಡಿಬಿಟ್ಟು. ಕುದುರೆಮುಖ ಏನಾದ್ರು ಬಂದ್ರೆ ಅಂದ್ರೆ ಅಕ್ಕಂಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅಕ್ಕ ನಿಮ್ಮ ಹೆಸರು ಹೇಳಿ? ಶಿಲ್ಪ ಅಂತ ಅಕ್ಕ. ನಿಮ್ಮ ಕುದುರೆಮುಖಕ್ಕೆ ಬಂದ್ರೆ ಏನೇ ನಿಮ್ಗೆ ಫೆಸಿಲಿಟೀಸ್ ಏನೇ ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಮಲ್ನಾಡ್ ಸ್ಟೋರು ಇದೆ, ಇದು ಕುದುರೆಮುಖದಲ್ಲಿ. ಇಲ್ಲೇ ಬಸ್ ಡೈರೆಕ್ಟಾಗಿ ಇಲ್ಲೇ ಸ್ಟಾಪ್ ಆಗುತ್ತೆ, ಟೆನ್ಷನ್ ತಗೋಬೇಕು ಯಾರು. ಇಲ್ಲಿಂದ ಇಲ್ಲೇ ಇದೇ ಶಾಪು. Hello guys, welcome back to our channel. ಆ್ಯಕ್ಚುಲಿ ಇಲ್ಲಿಂದ ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟು. ಬಟ್ ಟ್ರೆಕ್ಕಿಂಗ್ ಅದು ಆ ಸೈಡಲ್ಲಿ ವ್ಯೂ ನೋಡ್ರಿ, ವ್ಯೂ ಏಕ್ದಮ್ ಚುಮ್ಮ ವ್ಯೂ ಐತೆ ನಾವು ನೋಡ್ರಿ. ಎಲ್ಲಿ ಕಾಣುತ್ತಾ ನಿಂತ ವ್ಯೂ ಅವರೇ. ಸ್ವರ್ಗಕ್ಕೆ ಬಂದಾಗ ಆಗುತ್ತೆ ಒಮ್ಮೆ. ಸ್ವರ್ಗಕ್ಕೆ 3 ಅಡಿ. ಅಲ್ಲಿ ಬೇರೆ ಇದನ್ನು ಐತಿ ಮತ್ತೆ. ಅದು ನೋಡ್ರಿ, ಅದೆಲ್ಲ ಇದ್ರದ್ದು ಇದನ್ನ ಕಂಡಂಗೆ ಕಾಣುತ್ತೆ ಒಮ್ಮೆ. ಏನದು ಶಾಡೋ ಕಂಡಂಗೆ ಕಾಣುತ್ತೆ ನೋಡ್ಬೇಕಾದ್ರೆ. ಇಲ್ಲಿಂದ ಸೇಮ್ ಐತಿಲ್ಲ, ಅದು ಬ್ಯಾಕ್ ಸೈಡ್ ಹಂಗೆ ಸೇಮ್ ಕಾಣುತ್ತೆ. ಸೇಮ್ ಶಾಡೋ ಕಂಡಂಗೆ ಆಗುತ್ತೆ. ಹೌದಲ್ಲ? ಇನ್ನು ಮುಂದೆ ಅದ ನಮ್ದು, ಮುಂದೆ ನಡ್ಕೋತ ಹೋಗಿ ಅಲ್ಲಿ ಮೇಲೆ ಮುಟ್ಟಿ
ವಾಪಸ್ ಬರೋಕೆ 10 ಕಿಲೋಮೀಟ್ರ್, ಮಿನಿಮಮ್ 11 ಕಿಲೋಮೀಟರ್ಸ್ ಇದೆ. ಈಗ 20ದಲ್ಲಿ 9 ಕಿಲೋಮೀಟರ್ ಕರ್ಕೊಂಬಂದಾರೆ. 11 ಕಿಲೋಮೀಟರ್ ನಡ್ಕೋತ ಹೋಗ್ಬೇಕಂದ್ರೆ 11 ಕಿಲೋಮೀಟರ್ ನಡ್ಕೋತ ಬಂದು ವಾಪಸ್ಸು ಇದೇ ಜೀಪಲ್ಲಿ ಹತ್ಕೊಂಡು ಹೋಗ್ಬೇಕು. ಅದು ಹೇಳಕ್ಕೂ ಬರ್ತಾಯಿಲ್ಲ ಸರಿಯಾಗಿ 11 क्या रहा है इशू में, ऐसा बात करे तो कैसा बा? देखो कुछ भी नहीं, इधर ऐसा भी है कि एकदम से इधर ही रहने का मन कर रहा है, कुछ भी करो. गलगुंबा नतीन मारली मिट्टी मला त्या नतीन मारली मिट्टी.